ಬೆಳಗಾವಿ ಜಿಲ್ಲೆ ಅಥಣಿಯಲ್ಲಿ ಕಾಂಗ್ರೆಸ್ ಭರ್ಜರಿ ಸಮಾವೇಶ ನಡೆಸಿದ 22 ಗ್ರಾಮಗಳಿಗೆ ನೀರು ಪೂರೈಕೆ ಮಾಡುವ ಬಸವೇಶ್ವರ ಏತ ನೀರಾವರಿ ಯೋಜನೆಗೆ ಶಂಕುಸ್ಥಾಪನೆ ನೆರವೇರಿಸಿದ ಬಳಿಕ ಕಾಂಗ್ರೆಸ್ ನಾಯಕರು ಪಕ್ಷದ ಸಮಾವೇಶದಲ್ಲಿ ಭಾಗಿಯಾದರು. ಸಮಾವೇಶದಲ್ಲಿ ಮಾತನಾಡಿದ ಸಿಎಂ ತಮ್ಮ ಸರ್ಕಾರದ ಸಾಧನೆಗಳನ್ನು ಬಿಚ್ಚಿಟ್ಟರು. ಮುಂದಿನ ಚುನಾವಣೆಯಲ್ಲಿ ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಶಾಸಕರನ್ನು ಆಯ್ಕೆ ಮಾಡಿ ಕಳಿಸುವಂತೆ ಮನವಿ ಮಾಡಿದರು. ಅಲ್ಲದೆ ಬಿಜೆಪಿ ನಾಯಕರು ಕೇವಲ ಬೂಟಾಟಿಕೆ ಮಾಡುತ್ತಾ ತಿರುಗ್ತಾ ಇದ್ದಾರೆ ಅಂತ ಕೇಸರಿ ನಾಯಕರನ್ನ ಮುಖ್ಯಮಂತ್ರಿ ಲೇವಡಿ ಮಾಡಿದ್ರು. ಇನ್ನು ಇದಕ್ಕೂ ಮುನ್ನ ಮಾತನಾಡಿದ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ವೇಣುಗೋಪಾಲ್, ಈ ಸಮಾವೇಶ ಕಾಂಗ್ರೆಸ್ ಪಕ್ಷದ ಭವಿಷ್ಯ ಸೂಚಿಸ್ತಾ ಇದೆ. ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿದೆ ಅಂತ ಹೇಳಿದ್ರು. ಸಮಾರಂಭದಲ್ಲಿ ಡಿಕೆಶಿ, ಜಾರಕಿಹೊಳಿ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿದ್ರು. ಎಲ್ಲ ಜಾತಿ, ಎಲ್ಲ ಧರ್ಮ, ಎಲ್ಲ ಜಾತಿಯ ಬಡವರು ಎಲ್ಲರನ್ನು ಒಟ್ಟಿಗೆ ತಗೊಂಡು ಹೋಗಬೇಕು ಅಂತಕ್ಕಂಥದ್ದು. ಆದ್ರೆ ಭಾರತೀಯ ಜನತಾ ಪಕ್ಷ ಧರ್ಮದ ಹೆಸರಿನಲ್ಲಿ, ಜಾತಿ ಹೆಸರಿನಲ್ಲಿ ಸಮಾಜವನ್ನ ಒಡೆದು ಸಮಾಜವನ್ನ ಛಿದ್ರ ಮಾಡತಕ್ಕಂಥ ಕೆಲಸವನ್ನ ಮಾಡ್ತಾ ಇದೆ. ಆದ್ರೆ ನಾವು ಸಮಾಜವನ್ನ ಒಂದುಗೂಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. ಇದು ನಮಗೂ ಭಾರತೀಯ ಜನತಾ ಪಕ್ಷಕ್ಕೂ ಇರ್ತಕ್ಕಂಥ ವ್ಯತ್ಯಾಸ. ನೀವೆಲ್ಲ ಕೇಳಿರಬೇಕು. ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಿ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಪದೇ ಪದೇ ಹೇಳ್ತಾರೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ನಾನು ಹೇಳ್ತೀನಿ, ನರೇಂದ್ರ ಮೋದಿ ಅವರೇ, ಈ ದೇಶದ ಅಲ್ಪಸಂಖ್ಯಾತರು, ಅವರು ಭಾರತೀಯರು, ಈ ದೇಶದಲ್ಲಿ ಹುಟ್ಟು ಬೆಳೆದವರು, ಅವರು ನಮಗೆ ಬೇಡ ಅಂತಕ್ಕಂಥ ಮಾತು ಹೇಳ್ತೀರಿ. ಮುಸಲ್ಮಾನರೇ, ಕ್ರಿಶ್ಚಿಯನ್ರೇ, ನೀವು ಬೇಡ, ರದ್ದು ಮಾಡಬೇಕು. ಯಾರಿಗೆ ರದ್ದು ಮಾಡಬೇಕು? ದಲಿತರು ರದ್ದು ಮಾಡಬೇಕು, ಮಹಿಳೆಯರು ರದ್ದು ಮಾಡಬೇಕು, ಹಿಂದುಳಿದವರು ರದ್ದು ಮಾಡಬೇಕು, ಅಲ್ಪಸಂಖ್ಯಾತರಿಗೆ ರದ್ದು ಮಾಡಬೇಕು. ಇದನ್ನು ಒಪ್ಪಿಕೊಳ್ಳಕ್ಕೆ ತಯಾರಾಗಿದ್ದೀರಾ ನೀವು? ಅದೃಷ್ಟವಶಾತ್ ಸುಪ್ರೀಂ ಕೋರ್ಟ್ ಜೋಡಿಸಲಾಗಿರ್ತಕ್ಕಂಥ ಅರ್ಜಿಯನ್ನು ವಜಾ ಮಾಡಿ ರಾಜೀವ್ ಗಾಂಧಿ ಅವರು ತಂದಿರ್ತಕ್ಕಂಥ ತಿದ್ದುಪಡಿ ಸಂವಿಧಾನ ಬದ್ಧವಾಗಿದೆ ಅಂತೇಳಿ ಎತ್ತಿ ಹಿಡಿದವರಿಂದ ಎಲ್ಲ ಮಹಿಳೆಯರು, ಹಿಂದುಳಿದವರು ಉಳ್ಕೊಳ್ಳಲಿಕ್ಕೆ ಸಾಧ್ಯ ಆಯಿತು. ಮೀಸಲಾತಿ ಪಂಚಾಯತಿನಲ್ಲಿ, ತಾಲೂಕು ಪಂಚಾಯತಿನಲ್ಲಿ, ಜಿಲ್ಲಾ ಪಂಚಾಯತಿನಲ್ಲಿ, ಮುನ್ಸಿಪಾಲಿಟಿಗಳಲ್ಲಿ, ನಗರಸಭೆಗಳಲ್ಲಿ, ನಗರ ಪಾಲಿಕೆಗಳಲ್ಲಿ ಯಾರಿಂದ ಮೀಸಲಾತಿ ಬಂದದ್ದು? ರಾಜೀವ್ ಗಾಂಧಿ ಅವರಿದ್ದ, ಕಾಂಗ್ರೆಸ್ನಿಂದ. ಇದನ್ನ ಇವತ್ತು ನಮ್ಮ ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, ಮಹಿಳೆಯರು ಅರ್ಥ ಮಾಡ್ಕೊಳ್ಬೇಕು. ಸೋನಿಯಾ ಗಾಂಧಿ ಅವರು 33% ಇದ್ದದನ್ನ 50% ಮಾಡಿಸಿದ್ರು. 50%. ಇದು ಕಾಂಗ್ರೆಸ್ ಬಡವರು ಎಲ್ಲರನ್ನು ಒಟ್ಟಿಗೆ ತಗೊಂಡು ಹೋಗಬೇಕು ಅಂತಕ್ಕಂಥದ್ದು. ಆದ್ರೆ ಭಾರತೀಯ ಜನತಾ ಪಕ್ಷ ಧರ್ಮದ ಹೆಸರಿನಲ್ಲಿ, ಜಾತಿ ಹೆಸರಿನಲ್ಲಿ ಸಮಾಜವನ್ನ ಒಡೆದು ಸಮಾಜವನ್ನ ಛಿದ್ರ ಮಾಡತಕ್ಕಂಥ ಕೆಲಸವನ್ನ ಮಾಡ್ತಾ ಇದೆ. ಆದ್ರೆ ನಾವು ಸಮಾಜವನ್ನ ಒಂದುಗೂಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. ಇದು ನಮಗೂ ಭಾರತೀಯ ಜನತಾ ಪಕ್ಷಕ್ಕೂ ಇರ್ತಕ್ಕಂಥ ವ್ಯತ್ಯಾಸ. ನೀವೆಲ್ಲ ಕೇಳಿರಬೇಕು. ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಿ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಪದೇ ಪದೇ ಹೇಳ್ತಾರೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ನಾನು ಹೇಳ್ತೀನಿ, ನರೇಂದ್ರ ಮೋದಿ ಅವರೇ, ಈ ದೇಶದ ಅಲ್ಪಸಂಖ್ಯಾತರು, ಅವರು ಭಾರತೀಯರು, ಈ ದೇಶದಲ್ಲಿ ಹುಟ್ಟು ಬೆಳೆದವರು, ಅವರು ನಮಗೆ ಬೇಡ ಅಂತಕ್ಕಂಥ ಮಾತು ಹೇಳ್ತೀರಿ. ಮುಸಲ್ಮಾನರೇ, ಕ್ರಿಶ್ಚಿಯನ್ರೇ, ನೀವು ಬೇಡ. ಉತ್ತರ ಕನ್ನಡ ಜಿಲ್ಲೆಯಲ್ಲಿರ್ತಕ್ಕಂಥ ಒಬ್ಬ ಅನಂತಕುಮಾರ್ ಹೆಗಡೆ ಅಂತಕ್ಕಂಥವರು ಬಹಿರಂಗವಾಗಿ ಹೇಳಿಕೆ ಕೊಡ್ತಾನೆ, ಮುಸಲ್ಮಾನರೇ ನಿಮ್ಮ ಓಟೇ ಬೇಡ ನನಗೆ ಅಂತ ಹೇಳ್ತೇನೆ. ಅದರಿಂದ ನರೇಂದ್ರ ಮೋದಿ ಅವರೇ, ನೀವು ಜನರ ಕಣ್ಣಿಗೆ ಮಣ್ಣೆರಚಲಿಕ್ಕೋಸ್ಕರವಾಗಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತಕ್ಕಂಥದ್ದು ಢೋಂಗಿತನ ಅಲ್ಲವೇ ಅಂತಕ್ಕಂಥದ್ದನ್ನ ಇವತ್ತು ಜನ, ಈ ರಾಜ್ಯದ ಜನ, ಈ ದೇಶದ ಜನ ಅರ್ಥ ಮಾಡಬೇಕು. ಇದು ಇವತ್ತು ಚರ್ಚೆ ಆಗಬೇಕಾಗಿರ್ತಕ್ಕಂಥದ್ದು.
ಚರ್ಚೆ ಆಗಬೇಕು. ಒಂದು ಸುಳ್ಳು ಹೇಳ್ಕೊಂಡು ದೇಶದ ಉದ್ದಾಗಲಿಕ್ಕೆ ನರೇಂದ್ರ ಮೋದಿ ಅವರು ಇವತ್ತು ನಾನು ಹೇಳಿದ್ದೀನಿ, ಯಾವುದೇ ವೇದಿಕೆಯಲ್ಲಿ ಕಳೆದ 4 ವರ್ಷದಲ್ಲಿ ನಾವು ಏನ್ ಹೇಳಿದ್ದು, ನಾವು ಏನ್ ಮಾಡಿದ್ದೀವಿ, ನಮ್ಮ ಸಾಧನೆಗಳೇನು, ನಾವು ಜನತೆಗೆ ಕೊಟ್ಟಿದ್ದ ಭರವಸೆಗಳೇನು, ಅದನ್ನ ಚರ್ಚೆ ಮಾಡಲಿಕ್ಕೆ ತಯಾರಿದ್ದೀವಿ. ನೀವು ಕಳೆದ 3 ವರ್ಷದಲ್ಲಿ ನೀವೇ ಭರವಸೆ ಕೊಟ್ಟಿದ್ರಿ, ನೀವೇ ಮಾಡಿದ್ದೀರಿ ಅಂತಕ್ಕಂಥದ್ದನ್ನ ಚರ್ಚೆ ಮಾಡಲಿಕ್ಕೆ ನೀವು ತಯಾರಿ